ನಮಸ್ಕಾರ ಎಲ್ರಿಗೂ. ನನ್ನಲ್ಲೆಲ್ಲ ಕುಳಿತುಕೊಂಡಿರ್ತಕ್ಕಂತಹ ಕನಸನ್ನು ಹೊತ್ತಿರುವ ವಿದ್ಯಾರ್ಥಿಗಳು, ಅವರ ಪೋಷಕರು ಎಲ್ಲರ ನಾನು ನೋಡ್ತಾ ಇದ್ದೇನೆ. ಇವರಿಷ್ಟ ಅಂತ ಅಲ್ಲ, ಈ ರೀತಿಯ ಮಕ್ಕಳಿಗೆ ಒಂದು ಒಳ್ಳೆಯ ಉದ್ಯೋಗ ಸಿಗಬೇಕು, ಒಳ್ಳೆಯ ಎಜುಕೇಷನ್ ಸಿಗಬೇಕು, ತಮ್ಮಲ್ಲಿರುವಂತಹ ಆರ್ಥಿಕತೆ ಇಲ್ಲದಿದ್ದರೂ ಕೂಡ ಅವರಿಗೆ ಉತ್ತಮ ಶಿಕ್ಷಣವನ್ನು ಕೊಡಬೇಕು ಅಂತ ಪ್ರತಿ ತಂದೆ ತಾಯಿ ಕಾಯ್ತಾ ಇರ್ತಾರೆ. ಉತ್ತಮವಾದ ಶಿಕ್ಷಣವನ್ನು ನಾನು ಪಡಿಬೇಕು, ಮನೆಯವರಿಗೆ ಹೊರೆಯಾಗದೆ ಅಂತ ಪ್ರತಿ ವಿದ್ಯಾರ್ಥಿಗಳು ಕಾಯ್ತಾ ಇರ್ತಾರೆ. ಇವತ್ತಿನ ಈ ಕಾಂಪಿಟೇಷನ್ ಯುಗದಲ್ಲಿ ಹಣ ಇದ್ದರೆ ಮಾತ್ರ ಎಜುಕೇಷನ್ ಅಂತ ಹೇಳುವಂಥದ್ದು ಬಂದಿದೆ. ಇಲ್ಲದಿದ್ದರೆ ತಮ್ಮ ಒಂದು ಕನಸುಗಳನ್ನು ನನಸು ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಸಾಕಷ್ಟು ನೋವುಗಳು ಪ್ರತಿಯೊಬ್ಬ ಪೇರೆಂಟ್ಸ್ಗಳಲ್ಲೂ ಇದೆ, ಸ್ಟೂಡೆಂಟ್ಸ್ಗಳಲ್ಲೂ ಕೂಡ ಇದೆ. ಏನೋ ಒಂದು ಸರ್ಕಾರಿ ಕಾಲೇಜುಗಳಲ್ಲಿ ಕಲಿತು ಒಂದು ಡಿಗ್ರಿಯನ್ನು ಮುಗಿಸ್ತಾರೆ, ಆದರೆ ಅದರ ನೆಕ್ಸ್ಟ್ ಏನು, ಉದ್ಯೋಗ ಪಡೆಯೋದಕ್ಕೆ ಎಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೆ ಗೊತ್ತಿರುವಂಥ ವಿಚಾರ. ಅದಕ್ಕಾಗಿ ನಾನಿವತ್ತು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನೀವು ಕಲಿಯುವುದರ ಜೊತೆಗೆ ನಿಮಗೆ ಗಳಿಸುವುದಕ್ಕೂ ಕೂಡ ಸಾಧ್ಯ ಇದೆ ನಾನು ಬಂದಿರುವಂಥ ಈ ಒಂದು ಸಂಸ್ಥೆಯಿಂದ. ಅದಕ್ಕಾಗಿ ಗ್ರಾಮೀಣ ಪ್ರದೇಶದ ಎಲ್ಲರೂ ಕೂಡ ಬಂದು ಪುತ್ತೂರಿನ ವಿದ್ಯಾಮಾತದಲ್ಲಿ ತಮ್ಮ ಎಜುಕೇಷನನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಅವರಿಗೆ ಬೇಕಾಗಿರುವಂಥ ಉದ್ಯೋಗವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲ ಏನು, ಇದರ ಹಿಂದಿನ ಉದ್ದೇಶಗಳು ಏನು, ಇದು ನಿಮಗೂ ಕೂಡ ಮಾಡೋದಕ್ಕೆ ಸಾಧ್ಯನಾ? ಇದೆಲ್ಲದಕ್ಕೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರ ಕೊಡ್ತೇನೆ. ಕಲಿಬೇಕು, ಉದ್ಯೋಗ ಪಡಿಬೇಕು ಅನ್ನುವಂಥ ಆಸಕ್ತಿ ಇದ್ದು ಆ ಕನಸು ನಿಮ್ಮದು ನೆರವೇರ್ತಿಲ್ಲ ಅಂತ ಹೇಳಿದರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕು. ಹಾಗೆಯೇ ನಾನು ಹಾಕಿರುವಂಥ ಕಾಂಟ್ಯಾಕ್ಟ್ ನಂಬರಿಗೆ ಅಥವಾ ನೇರವಾಗಿ ಈ ಸಂಸ್ಥೆಗೆ ಬಂದು ವಿಸಿಟ್ ಮಾಡೋದರ ಮೂಲಕ ನಿಮ್ಮ ಕನಸನ್ನು 100ಕ್ಕೆ 101% ನನಸು ಮಾಡಿಕೊಳ್ಬೋದು. ವಿಡಿಯೋ ಪೂರ್ತಿಯಾಗಿ ನೋಡಿ. ಇವರ ಕನಸು ಸ್ವಲ್ಪ ದಿನದಲ್ಲಿ ನನಸಾಗುತ್ತೆ. ನಿಮ್ಮಲ್ಲೂ ಕೂಡ ಕನಸುಗಳಿದ್ದರೆ ಈ ವಿಡಿಯೋವನ್ನು ನೋಡಿ ಈ ಸಂಸ್ಥೆಗೆ ಭೇಟಿ ಕೊಡೋದರ ಮೂಲಕ ನನಸಾಗಿಸ್ಕೊಳ್ಬೋದು. ಸೊ ಬನ್ನಿ, ಏನಂತ ಡೀಟೇಲ್ ಆಗಿ ಈ ವಿಚಾರವನ್ನು ನಿಮಗೆ ತಿಳಿಸ್ತೇನೆ. ನಮ್ಮ ದಾರುಷ ಏನು ಸುಳ್ಯದು ಡೇರಿ ಹಿಡಿದು ಬರ್ತೀನಿ. ಮಗಲ್ನ PUC ಕಲ್ತದಾಂಡೆ ನನ್ನ ಅಲ್ಲಿಗೆ ವಿದ್ಯೆ ಮಾತಾಡಿ ಕಲ್ಪೊಡ್ಕೊಂಡು ದಾಸ ವಿದ್ಯೆ ಮಾತೆ ಇವತ್ತದ ನನ್ನ ಮಗಳಿಗೆ ಒಂಜಿ ಉದ್ಯೋಗ ಆವಡ್ಕೊಂಡದ್ದು ನಾನು ತಂದಿಲ್ಲ. ನನ್ನ ಹೆಸರು ಸಿಂಚನ್. ನಾನು ಎಲಿಮೆಲೆಯಿಂದ ಬಂದಿದ್ದೇನೆ. ಸುಬ್ರಹ್ಮಣ್ಯ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಮುಗಿಸಿದ್ದೇನೆ. ನನ್ನ ಅಣ್ಣನವರು ಡಿಗ್ರಿಗೆ ಹೋಗಿ ಯಾವುದೇ ಜಾಬ್ ಉದ್ಯೋಗ ಸಿಗಲಿಲ್ಲ. ಹಾಗಾಗಿ ನಾನು ಕೂಡ ನನ್ನ ಡ್ರೀಮ್ ಅಂದರೆ ಆರ್ಮಿಗೆ ಸೇರೋದು. ಅದಕ್ಕೋಸ್ಕರ ಎಲ್ಲ ಕಡೆ ಹುಡುಕಿ ಕೊನೆಯದಾಗಿ ವಿದ್ಯಾಮಾತಕ್ಕೆ ಬಂದಿದ್ದೇನೆ. ಇಲ್ಲಿ ನನಗೆ ಉದ್ಯೋಗ ಸಿಗ್ತದೆ ಎಂಬ ಆಕಾಂಕ್ಷೆಯೊಂದಿಗೆ ಬಂದಿದ್ದೇನೆ. ನಾನು ಉದ್ಯೋಗದೊಂದಿಗೆ ಕಲಿಕೆಯನ್ನು ಆಯ್ಕೆ ಮಾಡಿದ್ದೇನೆ. ಅದಕ್ಕಾಗಿ ವಿದ್ಯಾಮಾತಕ್ಕೆ ಬಂದಿದ್ದೇನೆ. ಸರ್, ಎಲ್ರಿಗೂ ನಮಸ್ತೆ. ನಾನು ಮೊಹಮ್ಮದ್ ತೌಫಿಕ್ ಅಂತ ಹೇಳಿ ಪುತ್ತೂರಿನವನೇ ಆಗಿದ್ದು, ಆದರೆ ಖಾಸಗಿ ಉದ್ಯೋಗಕ್ಕಾಗಿ ಬೆಳ್ತಂಗಡಿ ತಾಲೂಕಿನತ್ತ ಮರಳಿದವ. ನಂತರದಲ್ಲಿ ಅಲ್ಲಿ PUC ಕಾಲೇಜಿಗೆ ಲೆಕ್ಚರರ್ ಆಗಿ ಜಾಯ್ನ್ ಆಗಿ, ನಂತರದಲ್ಲಿ ಅಲ್ಲಿಯ ಉಪಪ್ರಾಂಶುಪಾಲನಾಗಿ ಈಗ ಜಾಯ್ನ್ ಆಗಿರುವಂಥದ್ದು. ಆದರೆ ನನ್ನ ಮನಸ್ಸಲ್ಲಿ ಪ್ರತಿ ಒಂದು ಕ್ಷಣವೂ ಕೂಡ ಕಾಡ್ತಾ ಇದ್ದಂಥ ಪ್ರಶ್ನೆ, ದಕ್ಷಿಣ ಕನ್ನಡ ಜಿಲ್ಲೆಯವನಾಗಿ, ಬುದ್ಧಿವಂತರ ಜಿಲ್ಲೆಯವನಾಗಿ ನಾನು ಯಾಕೆ ಸರ್ಕಾರಿ ಉದ್ಯೋಗವನ್ನು ಪಡಿಬಾರ್ದು ಅನ್ನೋವಂಥದ್ದು. ಈ ನಿಟ್ಟಲ್ಲಿ ಪ್ರತಿ ಸಲ ಪ್ರತಿ ಕ್ಷಣ ಅಂದ್ಕೊಳ್ತಾ ಇರಬೇಕಾದ್ರೆ ನನ್ನ ಜೊತೆಗೆ ಏನೋ ಫೋನ್ ಮುಖಾಂತರನೋ ಅಥವಾ ವಾಟ್ಸಪ್ ಮುಖಾಂತರನೋ ಕಾಂಟ್ಯಾಕ್ಟಲ್ಲಿದ್ದಂತಹ ಭಾಗ್ಯೇಶ್ ಸರ್, ಈ ವಿದ್ಯಾಮಾತ ಅಕಾಡೆಮಿಯ ಸಂಸ್ಥಾಪಕರು ಅಂತಲೇ ಹೇಳ್ತೀನಿ. ಇವರ ಪ್ರತಿಯೊಂದು ಸ್ಟೇಟಸ್ಗಳನ್ನು ನೋಡ್ತಾ ಹೋಗ್ತಾ ಇರಬೇಕಾದ್ರೆ ನನಗೆ ನನ್ನ ಜೀವನ ಪ್ರತಿ ಕ್ಷಣವೂ ಕೂಡ ಮರುಕಳಿಸ್ತಾ ಇದ್ದದ್ದು. ನಾನೆಲ್ಲೋ ಖಾಸಗಿ ಏನೋ ವಿದ್ಯಾಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಆದರೆ ಯಾವಾಗ ನನ್ನ ಆ ಒಂದು ಕೆಲಸ ಬಿಟ್ಟು ಹೋಗ್ಬೋದೇ ಏನೋ. ಈ ಸ್ಪರ್ಧಾತ್ಮಕ ಜಗತ್ತಲ್ಲಿ ಒಬ್ಬರ ಸಾಧನೆಯನ್ನು ಬೀಟ್ ಮಾಡೋದಕ್ಕೆ ಮತ್ತೊಬ್ಬರು ಹುಡ್ತಾನೆ ಇರ್ತಾನೆ, ಇದು ಜಗದ ನಿಯಮ. ಅಂಥದ್ರಲ್ಲಿ ನಾಳೆಯ ದಿನ ನನಗಿಂತಲೂ ಕೂಡ ಉತ್ತಮವಾದ ಒಂದು ಅಭ್ಯರ್ಥಿ ನನ್ನ ಸ್ಥಾನಕ್ಕೂ ಬರ್ಬೋದು. ಆವಾಗ ನನ್ನ ಜಾಬ್ ಅಲ್ಲಿ ಪರ್ಮನೆಂಟ್ ಆಗಲಿಕ್ಕಿಲ್ಲ. ಹೀಗಿರಬೇಕಾದ್ರೆ ನನಗೆ ಇನ್ನಷ್ಟು ಸ್ಫೂರ್ತಿಯನ್ನು ನೀಡ್ತಾ ಇದ್ದದ್ದು ಇಲ್ಲಿಯ ಸಂಸ್ಥಾಪಕರ ಆ ಸಾಮಾಜಿಕ ಜಾಲತಾಣದ ಪ್ರತಿಯೊಂದು ಸ್ಟೇಟಸ್ಗಳು. ಹೀಗಿರಬೇಕಾದ್ರೆ ಖಂಡಿತವಾಗಲೂ ನನಗೆ ಸೂಕ್ತವಾದ ಜಾಗ ಈ ವಿದ್ಯಾಮಾತ ಅಕಾಡೆಮಿ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ಯಾವಾಗ ಬಂತು, ಮಾತ್ರವಲ್ಲದೆ ನನ್ನ ಮನೆಯ ಆ ಒಂದು ಸಪೋರ್ಟ್ ಕೂಡ ನನಗೆ ಯಾವಾಗ ಸಿಕ್ಕಿತೋ, ಒಂದು ಕ್ಷಣವೂ ಕೂಡ ಆ ಕಡೆ ಈ ಕಡೆ ನೋಡದೆ ಈ ವಿದ್ಯಾಮಾತ ಅಕಾಡೆಮಿಗೆ ಬಂದಿರುವಂಥದ್ದು. ನಂತರದಲ್ಲಿ ಮುಂದಕ್ಕೆ
ನನ್ನ ಒಂದು ಉದ್ದೇಶದಲ್ಲೊಂದಾದ ಆ PUCಯ ಉಪನ್ಯಾಸಕನಾಗಿ, ಅದು ಪರ್ಮನೆಂಟ್ ಸರ್ಕಾರಿ ಉದ್ಯೋಗಸ್ಥನಾಗಿ ಉಪನ್ಯಾಸಕ ವೃತ್ತಿಯನ್ನು ಮುಂದುವರಿಸಬೇಕು ಅನ್ನುವಂಥ ಆ ಅಚಲ ವಿಶ್ವಾಸದೊಂದಿಗೆ ಈ ವಿದ್ಯಾಮಾತ ಅಕಾಡೆಮಿಗೆ ಬಂದಿದ್ದೇನೆ. ಮಾತ್ರವಲ್ಲದೆ ಇಲ್ಲಿ ಕೊಡ್ತಾ ಇರುವಂಥ ಆ ಉಪನ್ಯಾಸಕ ವೃತ್ತಿಯ ಬಗೆಗೆ ಆಗಿರ್ಬೋದು ಅಥವಾ ಸರ್ಕಾರಿ ಹುದ್ದೆಯ ಬಗೆಗೆ ಆಗಿರ್ಬೋದು ಕೊಡ್ತಾ ಇರುವಂಥ ಮಾರ್ಗದರ್ಶನವು ನನಗೆ ಇನ್ನಷ್ಟು ಸ್ಫೂರ್ತಿಯನ್ನು ನೀಡ್ತಾ ಇರುವಂಥದ್ದು. ಖಂಡಿತವಾಗಲೂ ಈ ವಿದ್ಯಾಮಾತ ಅಕಾಡೆಮಿ ನನ್ನ ಜೀವನಕ್ಕೆ ಒಂದು ಉತ್ತಮ ದಾರಿಯನ್ನು ಕೊಡುತ್ತೆ. ಅದೇ ರೀತಿಯಾಗಿ ಅವೆಷ್ಟೋ ನನ್ನ ಗೆಳೆಯ ಮಿತ್ರರಿಂದಲೂ ಕೂಡ ನಾನು ಕೇಳ್ಪಟ್ಟಿರುವಂಥದ್ದು, ಈ ವಿದ್ಯಾಮಾತ ಅಕಾಡೆಮಿಯು ಒಂದು ಉತ್ತಮ ಮಾರ್ಗದರ್ಶನವನ್ನು ನೀಡ್ತಾ ಇದೆ. ಹೇಗೆ ದಕ್ಷಿಣ ಕನ್ನಡ ಅಥವಾ ಈ ಕರಾವಳಿ ಭಾಗವಲ್ಲದೆ ಬೆಂಗಳೂರು, ಮೈಸೂರು ಅಥವಾ ಇನ್ನಿತರ ಜಿಲ್ಲೆಗಳಲ್ಲಿ ಸ್ಪರ್ಧಾತ್ಮಕ ಜಗತ್ತಿಗೆ ಹೆಚ್ಚಿನ ಪ್ರಿಫರೆನ್ಸನ್ನು ಹೇಗೆ ಅಲ್ಲಿ ಕೊಡ್ತಾ ಇದ್ದಾರೋ, ಅದೇ ರೀತಿಯಾಗಿ ಕರಾವಳಿಯಾದ್ಯಂತ ಒಂದು ಹೊಸ ಸಂಚಲನವನ್ನು ಮೂಡಿಸ್ತಾ ಇರುವಂಥ ಈ ವಿದ್ಯಾಮಾತ ಅಕಾಡೆಮಿಯು ಕೂಡ ಅವೆಷ್ಟೋ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳ ಆ ಒಂದು ಆಸೆಗೆ ಒಂದು ಉತ್ತಮವಾದ ದಾರಿಯನ್ನು ನೀಡ್ತಾ ಇರುವಂಥದ್ದು ನನಗೆ ಇನ್ನಷ್ಟು ಖುಷಿ ಆಗ್ತಾ ಇರುವಂಥದ್ದು. ಅಂಥ ಉದ್ಯೋಗಾಕಾಂಕ್ಷೆಯಲ್ಲಿ ನಾನು ಕೂಡ ಆ ಮಾರ್ಗದರ್ಶನವನ್ನು ಪಡೀತಾ ಇರುವಾತ. ಖಂಡಿತವಾಗ್ಲೂ ಈ ವಿದ್ಯಾಸಂಸ್ಥೆಗೆ ನಾನು ಖಂಡಿತವಾಗ್ಲೂ ಆಭಾರಿಯಾಗಿರ್ತೇನೆ. ನನ್ನ ಜೊತೆಗೆ ವಿದ್ಯಾಮಾತದಲ್ಲಿ ವಂದನಾ ಅವರಿದ್ದಾರೆ. ಇವರು ಬೆಂಗಳೂರಿನ ಸುಂಕದಕಟ್ಟೆಯವರು. ನಮಸ್ತೆ. ನಮಸ್ತೆ. ಓಕೆ, ಬ್ಯಾಂಗ್ಳೂರಿನಲ್ಲಿ ಅಷ್ಟೆಲ್ಲ ವಿದ್ಯಾಸಂಸ್ಥೆಗಳಿದ್ರೂ ಕೂಡ ನಮ್ಮ ಪುತ್ತೂರಿನ ವಿದ್ಯಾಮಾತವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅಂತ? ಸರ್, ಈಗ ಆಲ್ರೆಡಿ ಮುಂಚೆ ಒಂದ್ಸರಿ ನಾನು ಕೋಚಿಂಗ್ ತೊಗೊಂಡಿದ್ದೆ. ಸೊ ನನಗೆ ಅಲ್ಲಿ ಸ್ಕಿಲ್ಸ್ ಏನೂ ಡೆವಲಪ್ಮೆಂಟ್ ಇರಲಿಲ್ಲ. ಜಸ್ಟ್ ಕ್ಲಾಸ್ ನಡೀತಿತ್ತು, ಅಲ್ಲಿ ಟೀಚಿಂಗ್ ಮಾಡ್ತಿದ್ರು, ಬರ್ತೀವಿ, ಅಟೆಂಡೆನ್ಸ್ ಆ ಥರದ್ದೇನೋ ಕಾನ್ಸೆಪ್ಟೇ ಇರಲಿಲ್ಲ. ಜಸ್ಟ್ ಬರೋದು ಹೋಗೋದು, ಅವ್ರು ಯಾರು ಬರ್ತಾರೆ ಹೋಗ್ತಾರೆ ಅದೆಲ್ಲ ನೋಡ್ತಿರ್ಲಿಲ್ಲ. ಬರೋದು ಹೋಗೋದು ಇರ್ತಿತ್ತು, ಜಸ್ಟ್ ಕ್ಲಾಸಸ್ ಇರ್ತಿತ್ತು. ಈ ಥರ ಏನು ಇದು ಮಾಡಿ ನಿಮಗೆ ಯಾವ ಎಜುಕೇಶನ್ ಬೇಕು, ಯಾವ ಸ್ಕಿಲ್ ಸಿಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಸುಮಾರು 350-60 ಕಿಲೋಮೀಟರ್ ದೂರ ಬಂದಿದ್ದೀರಿ ಇವತ್ತು ಅಲ್ವಾ? ವಿದ್ಯಾಮಾತಕ್ಕೆ ಬಂದ ಮೇಲೆ ನಿಮ್ಮ ಸ್ಕಿಲ್ ಅಥವಾ ನಿಮ್ಮ ಕನಸುಗಳು ಏನಿದೆ ಅದೆಲ್ಲದಕ್ಕೂ ಕೂಡ ಒಂದು ಸರಿಯಾದ ವಾತಾವರಣ ಇಲ್ಲಿ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಅನ್ನಿಸ್ತಿದೆ. ಓಕೆ, ಯಾವ ರೀತಿಯಲ್ಲಿ ಸಿಗ್ತಾ ಇದೆ? ಸರ್, ಇಲ್ಲಿ ಮೇನ್ ಬಂದು ಡಿಸಿಪ್ಲಿನ್ ಇದೆ, ಒಂದು ಯೂನಿಫಾರ್ಮಿಟಿ ಅನ್ನೋದಿದೆ. ನಮ್ಗೆ ಅದೆಲ್ಲ ಇರಲಿಲ್ಲ ಮುಂಚೆ. ಯೂನಿಫಾರ್ಮ್ ಅನ್ನೋದಿದೆ, ಮತ್ತು ಎಲ್ಲರನ್ನೂ ಒಂದೇ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ. ಒಂದು ಎಲ್ಲನೂ ಚೆಕ್ಕಿಂಗ್ ಇರುತ್ತೆ, ನೋಟ್ಸ್ ಆಗಲಿ ಒಂದು ಹೋಮ್ವರ್ಕ್ ಆಗಲಿ ಅದೆಲ್ಲ ಪ್ರಾಪರಾಗಿ ಚೆಕ್ಕಿಂಗ್ ಇರುತ್ತೆ. ಮತ್ತು ಟೀಚಿಂಗ್ ವೇ ಕೂಡ ಒಂದು ಟೈಮ್ ಟೇಬಲ್ ಪ್ರಕಾರನೇ ಮಾಡ್ತಾರೆ. ಸೊ ಅದರಿಂದ ಒಂದು ಬಡವರ ಮನೆಯ ಮಕ್ಕಳು ಕೂಡ ಗೌರ್ಮೆಂಟ್ ಉದ್ಯೋಗವನ್ನು ಪಡೆಯುವಂಥ ಕನಸನ್ನು ವಿದ್ಯಾಮಾತಕ್ಕೆ ಬಂದರೆ ನನಸು ಮಾಡ್ಕೊಳ್ಬೋದು ಅಂತ ಹೇಳುವಂತ ಅನಿಸ್ತದ? ಮಾಡ್ಕೊಳ್ಬೋದು ಅಲ್ವಾ? ಖಂಡಿತ. ಓಕೆ, ನೀವು ಯಾವ ಕನಸಿನೊಂದಿಗೆ ಯಾವ ಡ್ರೀಮನ್ನು ಫುಲ್ಫಿಲ್ ಮಾಡೋದಕ್ಕೆ ಇಲ್ಲಿ ಬಂದ್ರಿ? ಸರ್, ನನಗೆ ಬೇಸಿಕಲಿ ನನಗೆ ಗೌರ್ಮೆಂಟ್ ಜಾಬ್ ಅನ್ನೋದು ತುಂಬ ಕಾನ್ಸಂಟ್ರೇಟ್ ಇದೆ. ಅದರಲ್ಲೂ IAS ಮಾಡಬೇಕು ಅನ್ನೋದಿತ್ತು. ಸರ್ ತುಂಬ ಮೋಟಿವೇಟ್ ಮಾಡಿದ್ರು ಅದ್ರ ಬಗ್ಗೆ ಹೇಳಿ. ಮತ್ತು ನಂದು ಒಂದು ಥಾಟ್ ಇತ್ತು, ಬರೀ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಬೇಕು, ಬರೀ IAS ಮಾತ್ರ ಬರೀಬೇಕು, ಬೇರೆದೆಲ್ಲ ನನಗೆ ಐಡಿಯಾ ಇರಲಿಲ್ಲ. ಬೇರೆ ಎಕ್ಸಾಮ್ಸ್ ಕೂಡ ಅಟೆಂಡ್ ಮಾಡಬೇಕು. ಮತ್ತು ಸರ್ ಹೇಳಿದರು, ಬೇರೆ ಎಕ್ಸಾಮ್ಸ್ ಕೂಡ ಅಟೆಂಡ್ ಮಾಡಿ, ಯಾಕೆಂದರೆ ಬರ್ತಾ ಬರ್ತಾ ಏಜ್ ಬಾರ್ ಆಗ್ತಿರುತ್ತೆ. ಬರೀ ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು, ನೀವು ಓದೋದು ಎಲ್ಲದಕ್ಕೂ ಓದ್ತೀರಾ ಅಂದಮೇಲೆ ಅಟೆಂಪ್ಟ್ ಕೊಡ್ತಾಯಿರಿ. ಜಸ್ಟ್ ಒಂದು ಅಟೆಂಪ್ಟ್ ಕೊಡ್ತೀರಿ, ಎಕ್ಸಾಮ್ ಆಗೋದಾಗಲಿ IAS ಕೂಡ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಹೈ ಲೆವೆಲ್ಲು, ಬಟ್ ಎಕ್ಸಾಮ್ ಎಲ್ಲದಕ್ಕೂ ಕೊಡಿ ಅಂತ ಅದು ಹೇಳಿದರು. ಬಟ್ ಆವಾಗಿಂದ ನಾನು ಕಂಟಿನ್ಯೂ ಮಾಡಿದೆ, ಬೇರೆ ಎಕ್ಸಾಮ್ಸು ಕೂಡ ಕೊಡೋದು. ಹಾಗಿದ್ರೆ ವಿದ್ಯಾಮಾತಕ್ಕೆ ಬಂದರೆ ಏನೋ ಒಂದು ಕನಸಿನೊಂದಿಗೆ ಬರ್ತೀವಿ, ಬಟ್ 100 ಕನಸುಗಳಿಗೆ ಇಲ್ಲಿ ಶಕ್ತಿ ಕೊಡ್ತಾರೆ. ಹೌದು ಅಲ್ವಾ? ಬರೀ ಒಂದೇ ವೇನಲ್ಲಿ ಹೋಗಿ ಎಲ್ಲ ಥರದ್ದು ಥಾಟ್ಗಳನ್ನ ಅವರು ತಿಳ್ಕೊಡ್ತಾರೆ. ಓಕೆ, ಈಗ ನಾವು ಥಿಂಕ್ ಮಾಡಿರೋದು ನಮಗೆ ಸಿಕ್ಕಿಲ್ಲ ಅಂದರೆ ವಿದ್ಯಾಮಾತಕ್ಕೆ ಬಂದರೆ ಏನಾದರೂ ಒಂದು ಉದ್ಯೋಗ 100% ಸಿಗುತ್ತೆ ಅಂತ ಹೇಳೋ ನಂಬಿಕೆ ಇದೆ ನಿಮಗೆ? ಹೌದು. ಆಲ್ ದಿ ಬೆಸ್ಟ್, ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಕನಸುಗಳು ವಿದ್ಯಾಮಾತದಿಂದ ನನಸಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನನ್ನ ಜೊತೆಗೆ ವಿದ್ಯಾಮಾತದಲ್ಲಿ ಮತ್ತೊಬ್ಬರು ಸ್ಟೂಡೆಂಟ್ ಇದ್ದಾರೆ. ಇವರ ಹೆಸರು ತಸ್ರೀಫಾ ಅಂತ, ಕಡಬದವರು. ನಮಸ್ತೆ ನಿಮಗೆ. ಓಕೆ, PUC ಆದ ನಂತರ ನಾನು ನಿಮ್ಮ ಜೊತೆ ಕೇಳೋ ಒಂದು ಪ್ರಶ್ನೆ, PUC ಆದ ನಂತರ ಯಾಕೆ ಒಬ್ಬ ವಿದ್ಯಾರ್ಥಿಗಳು ಸಮಯವನ್ನು ವೇಸ್ಟ್ ಮಾಡಬಾರ್ದು? ವೇಸ್ಟ್ ಅಂತ ಹೇಳಿದರೆ ಡಿಗ್ರಿ ಮಾಡಿದ ನಂತರ ಜಾಬ್ 100% ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಅದು ಕೂಡ 3 ವರ್ಷ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತೇವೆ.
ಬಟ್ ನಾವು ಉದ್ಯೋಗವನ್ನು ಪಡ್ಕೊಳ್ಳೋದಕ್ಕೆ PUC ನಂತರ ಏನು ಮಾಡಬೇಕು, ತಾವು ಏನು ಮಾಡಿದರೆ ಬೆಟರ್ ಅಂತ? ಸರ್ ನಾನು ಬೇಸಿಕಲಿ PUC ಆಗಿ BSc ಮಾಡಿದ್ದೆ 3 ಇಯರ್ಸ್. ಓಕೆ, ಹೆಲ್ಪ್ಫುಲ್ ಇತ್ತು, ಬಟ್ ಜಾಬಿಗೆ ಆಗುವಾಗ ಏನು ಹೆಲ್ಪ್ಫುಲ್ ಅಷ್ಟು ಆಗಲಿಲ್ಲ. ಸೊ ನಾ ಬೇಸಿಕಲಿ ಏನು ಹೇಳೋದಂದರೆ ಕರೆಸ್ಪಾಂಡ್ ಡಿಗ್ರಿ ಬೆಟರ್, ಅದು ಮಾಡಿಕೊಂಡು ಪ್ಲಸ್ ನಮಗೆ ಜಾಬ್ ಕಡೆಯೂ ಕೂಡ ಫೋಕಸ್ ಆಗ್ಬೋದು. ಸೊ ಇಲ್ಲಿ ವಿದ್ಯಾಮಟ್ಟದಲ್ಲಿ ಕರೆಸ್ಪಾಂಡಿಂಗ್ ಡಿಗ್ರಿ ಮಾಡಿಕೊಂಡು ಸಹ ಜಾಬ್ ಕೂಡ ಫೋಕಸ್ ಆಗ್ಬೋದು ಅಂತ ಹೇಳ್ತೇನೆ. ಓಕೆ, ಇವಾಗ ನಿಮಗೆ ವಿದ್ಯಾಮಟ್ಟಕ್ಕೆ ಬಂದ ಮೇಲೆ ಇಲ್ಲಿಯ ಒಂದು ಅನುಭವಗಳು ಎಜುಕೇಷನ್ ವಿಚಾರದಲ್ಲಿ ತಮಗೆ ಹೇಗೆ ಸಿಗ್ತಾ ಇದೆ? ಸೊ ಬೇಸಿಕಲಿ ತುಂಬ ಒಳ್ಳೆಯದು. ಯಾಕೆಂದರೆ ನಾನು ಫಸ್ಟ್ ಇಲ್ಲಿ ಬಂದಾಗ ನನಗೆ ಕಲಿತಿರುವಾಗ ನಾನು ಆನ್ಲೈನ್ ಕ್ಲಾಸಲ್ಲಿ ಅಟೆಂಡ್ ಆಗ್ತಿದ್ದೆ. ನನಗೆ ಅಷ್ಟು ಎಂತ ಸಹ ಹೆಲ್ಪ್ಫುಲ್ ಆಗ್ತಿರ್ಲಿಲ್ಲ. ಬಟ್ ಇಲ್ಲಿ ಬಂದ ಮೇಲೆ GK ಕಂಟೆಂಟ್ ಮತ್ತು ಕರೆಂಟ್ ಅಫೇರ್ಸ್ ಇಲ್ಲಿ ಈಗ ಬಂದ ಮೇಲೇ ಗೊತ್ತಾಗಿದ್ದು ಇಲ್ಲಿ ಇದೆ ಎಲ್ಲ ಅಂತ. ಸೊ ತುಂಬ ಹೆಲ್ಪ್ಫುಲ್ ಆಗಿದೆ ಇಲ್ಲಿ. ಓಕೆ, ಹಾಗಿದ್ರೆ ನಿಮ್ಮದು ಏನೋ ಒಂದು ಕನಸಿದೆ, ಅದನ್ನು ನನಸು ಮಾಡ್ಕೊಳ್ಳೋದಕ್ಕೆ ವಿದ್ಯಾಮತ ತುಂಬ ಹೆಲ್ಪ್ಫುಲ್ ಆಗಿದೆ ನಿಮಗೆ? ಎಸ್ ಸರ್, ತುಂಬ ಹೆಲ್ಪ್ಫುಲ್ ಆಗಿದೆ. ಆಗ್ತಾನೂ ಇದೆ ಅಲ್ವಾ? ಆಲ್ ದಿ ಬೆಸ್ಟ್. ಹಾಗೆ ನಿಮ್ಮ ಎಲ್ಲ ಕನಸುಗಳು ಬೇಗ ವಿದ್ಯಾಮಾತದಿಂದಾಗಿ ನನಸಾಗಲಿ, ನಿಮ್ಮ ಕನಸನ್ನು ಫುಲ್ಫಿಲ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಾನು ಪ್ರಶಾಂತ್, ನಾನು ತೊಕ್ಕೊಟ್ಟಿಂದ ಬಂದಿದ್ದೇನೆ. ನಾನು MCA ಮಾಡಿದ್ದೇನೆ. ನಾನು ಉದ್ಯೋಗಕ್ಕೋಸ್ಕರ ಇಲ್ಲಿ ಸ್ಕಿಲ್ ಕಲೀಲಿಕ್ಕೆ ಬಂದಿದ್ದೇನೆ. ನನ್ನ ಜೊತೆಗೆ ವಿದ್ಯಾಮಾತದಲ್ಲಿ ಹನ್ಸಿಕಾ ಇದ್ದಾರೆ. ಇವರು ಪುತ್ತೂರಿನ ಕಬಕದವರು. ಸೊ ಇವರು ಇವಾಗ ಯಾಕೋಸ್ಕರ ವಿದ್ಯಾಮಾತಕ್ಕೆ ಬಂದಿದ್ದಾರೆ ಅಂತ ಕೇಳೋಣ. ನಮಸ್ತೆ. ನಮಸ್ತೆ. ಯಾವ ಕಾರಣದಿಂದ ವಿದ್ಯಾಮಾತವನ್ನು ಆಯ್ಕೆ ಮಾಡಿಕೊಂಡ್ರಿ? ನಾನು ಸ್ಕಿಲ್ ಡೆವಲಪ್ಮೆಂಟಿಗೋಸ್ಕರ ವಿದ್ಯಾಮಾತವನ್ನು ಆಯ್ಕೆ ಮಾಡಿದ್ದೆ. ಓಕೆ, ಒಬ್ಬರ ಜೀವನದಲ್ಲಿ ಅಥವಾ ತಮ್ಮ ಎಜುಕೇಷನಲ್ಲಿ ಸ್ಕಿಲ್ ಎಲ್ಲ ಯಾಕೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನಿಮಗೆ? ನಾನು ನೆಕ್ಸ್ಟ್ ಫಸ್ಟ್ PU ಮಾಡಲಿಕ್ಕೆ ಕಂಪ್ಯೂಟರನ್ನು ಕಲಿತಿದ್ದೇನೆ. ಓಕೆ, ಅದಕ್ಕೋಸ್ಕರ ಸ್ಕಿಲ್ ಇಂಪಾರ್ಟೆಂಟ್. ಆ ಸ್ಕಿಲ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದು ಕಲಿಯೋದಕ್ಕೆ ವಿದ್ಯಾಮಾತನೇ ತುಂಬ ಸಹಾಯ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ಬಂದಿದ್ದೀರಿ. ಓಕೆ, ನೀವು ಕೂಡ ಏನಾದರೂ ಸ್ಕಿಲ್ ಎಲ್ಲ ಕಂಪ್ಯೂಟರ್ ವಿಷಯದಲ್ಲಿ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ವಿದ್ಯಾಮಾತವನ್ನು ಇವರ ರೀತಿಯೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ. ನನ್ನ ಜೊತೆಗೆ ವಿದ್ಯಾಮಾತದಲ್ಲಿ ಇಲ್ಲಿ ಕಾಣ್ತಿರುವಂತೆ ಥಿಂಕ್ ಪಾಸಿಟಿವ್ ಅಂತ ಯಾಕೆ ನಾವು ಯೋಚನೆ ಮಾಡಬೇಕು, ಅದೇ ರೀತಿ ಒಬ್ಬ ವಿದ್ಯಾರ್ಥಿ ಇದ್ದಾರೆ. ಅವರ ಹೆಸರು ಅಜಯ್ ಪುತ್ತೂರ್ ಅಂತ. ನಮಸ್ತೆ. ಯಾಕೆ ನಿಮ್ಮನ್ನು ನೋಡಿ ನಾವೆಲ್ಲ ಇನ್ಸ್ಪೈರ್ ಆಗಬೇಕು ಅಂತ ಹೇಳೋದ್ರ ಬಗ್ಗೆ ನೀವೇ ಹೇಳಿಬಿಡಿ. ಸರ್, ಇನ್ಸ್ಪಿರೇಷನ್ ಅನ್ನೋದು ತುಂಬ ದೊಡ್ಡ ವರ್ಡ್ ಆಗುತ್ತೆ. ಬಟ್ ನನ್ನನ್ನು ಎಕ್ಸಾಂಪಲ್ ಆಗಿ ತೊಗೊಳ್ಬೇಕು ಅಂತ ಹೇಳ್ತೇನೆ. ನಾನು ಇನ್ಸ್ಪೈರ್ ಆಗಲಿಕ್ಕೆ ಇನ್ನೂ ಅಚೀವ್ ಮಾಡಿಲ್ಲ. ಓಕೆ, ಬಟ್ ಇಲ್ಲಿಂದ ಅಚೀವ್ ಮಾಡ್ತೇನೆ ಅಂತ ಒಂದು 200% ನಂಬಿಕೆ ಉಂಟು. ಹಾಗೆ ನಾವು ಹಾರ್ಡ್ ವರ್ಕ್ ಮಾಡಬೇಕು ಸರ್. ಅಂದರೆ ಎಲ್ಲೂ ನಿಲ್ಲಬಾರ್ದು. ಲೈಕ್ ನಿಂತ ನೀರಾಗೆ ಇದ್ದರೆ ನಾವು ಏನೂ ಸಾಧಿಸ್ಲಿಕ್ಕಾಗಲ್ಲ. ವಿ ಹ್ಯಾವ್ ಟು ಟ್ರೈ. ಏನೇ ಪ್ರಾಬ್ಲಮ್ ಇರ್ಬೋದು, ವಿ ಹ್ಯಾವ್ ಟು ಗೆಟ್ ಗೋಯಿಂಗ್. ಓಕೆ, ವ್ಯಕ್ತಿಗೆ ಯಾವುದೇ ದೈಹಿಕವಾದ ತೊಂದರೆಗಳು ಇದ್ರೂ ಕೂಡ ಅದನ್ನು ಮೀರಿ ಸಾಧನೆ ಮಾಡೋದಕ್ಕೆ ಅವಕಾಶ ಇದೆ ಅಂತ. ಆ್ಯಕ್ಚುಲಿ ಪ್ರಾಬ್ಲಮ್ ಇರೋದು ದೈಹಿಕವಾಗಿ ಅಲ್ಲ ಸರ್, ಮಾನಸಿಕವಾಗಿ. ಇದನ್ನು ನಾವು ಟ್ರೈನ್ ಮಾಡಿದರೆ ನಾವು ಲೈಕ್ ವಿ ಹ್ಯಾವ್ ಟು ನಾವೇನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಪ್ರಾಬ್ಲಮ್ ಇರೋದು ಮಾನಸಿಕವಾಗಿ ಅಂತ ಹೇಳಿದ್ದಾರೆ. ಎಕ್ಸಾಕ್ಟ್ಲಿ. ಈ ಮಾನಸಿಕವಾಗಿರುವಂತಹ ನಮ್ಮ ಕೈಯಿಂದ ಆಗಲ್ಲ ಅಂತ ಹೇಳೋದಕ್ಕೆ ವಿದ್ಯಾಮಾತ ಎಷ್ಟು ಕಾನ್ಫಿಡೆಂಟ್ ತುಂಬುತ್ತದೆ ಸರ್? ಆ್ಯಕ್ಚುಲಿ ಹೇಳಬೇಕಂದ್ರೆ ಪಾಸಿಟಿವ್. ಭಾಗ್ಯ ಸರ್ ಅಂದ್ರೇ ಪಾಸಿಟಿವಿಟಿ. ನಾನು ಆ್ಯಕ್ಚುಲಿ ಇಲ್ಲಿ ಜಾಯ್ನ್ ಆಗಿದ್ದು September 1. ಅವರು ನನಗೆ ಬೇರೆ ಏನು ಹೇಳಿಲ್ಲ. ನಾನು ಆ್ಯಕ್ಚುಲಿ ಸಾಫ್ಟ್ವೇರ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದೆ, ಮತ್ತು ಅದನ್ನು ಬಿಟ್ಟೆ. ಕಾಂಪಿಟೇಟಿವ್ ಆಗಲಿ ಸೀರಿಯಸ್ ಆಗಿ ತೊಗೊಳ್ಬೇಕು ಅಂತ ಬರುವಾಗ ಒಂದು ಎಕ್ಸಾಮ್ಸ್ ನಾನೇ ಸೆಲ್ಫ್ ಟ್ರೈ ಮಾಡಿ ಫೇಲ್ ಆಗಿದೆ ಸರ್. ಅವ್ರು ಹೇಳಿದಿಷ್ಟೇ, 6ನೇ ಕ್ಲಾಸಿನ ಮಗುವಾಗಿ ಬಾ, ನಿನ್ಗೇನು ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ. ಹಾಗೆ ಆಯಿತು. ಸೊ ಇಲ್ಲಿ ವಿದ್ಯಾಮಾತದಲ್ಲಿ ನಮಗೆ ಕಾಂಪಿಟೇಟಿವ್ ಅನ್ನೋ ವರ್ಲ್ಡಿಗೆ ಏನು ಬೇಕು ಎಲ್ಲ ಉಂಟು. ಸೊ ಒಂದು 1-to-1 ಕೋಚಿಂಗ್ ಇರ್ತದೆ, ಫ್ಯಾಕಲ್ಟೀಸ್ ನಿಮ್ಮ ಹಿಂದೆನೇ ಇರ್ತಾರೆ. ಸೊ ನಿಮಗೆ ಬೇಕಾದ ಲೈಬ್ರರಿಯಲ್ಲಿ ಬೇಕಾದ ಮೆಟೀರಿಯಲ್ಸ್ ಉಂಟು. ಸೊ ಆಡಿಯೋ ವಿಜುವಲ್ ಕಂಟೆಂಟ್ಸ್ ಉಂಟು. ಸೊ ವಿ ಹ್ಯಾವ್ ಎವ್ರಿಥಿಂಗ್. ಓಕೆ, ಇವತ್ತು ಮೊದಲು ಬರುವಾಗ ಇದ್ದಂಥ ಅಜಯ್ಗೂ ಎಸ್ ಸರ್, ಈ ಸಿಚುವೇಶನ್ ಅಲ್ಲಿ ಅಂದರೆ ಈ ಪ್ರೆಸೆಂಟ್ ಸಿಚುವೇಶನ್ ಇರುವಂಥ ಅಜಯ್ಗೂ ಎಷ್ಟು ಬದಲಾವಣೆ ತಂದಿದೆ ಅಂತ? ಸರ್, ಮೊದಲು ಬಂದಿದ್ದ ಅಜಯ್ ಅಂದರೆ ಹಿ ವಾಸ್ ಡೌಟ್ಫುಲ್, ಹಿ ವಾಸ್ ಲೋ ಆನ್ ಕಾನ್ಫಿಡೆನ್ಸ್. ಬಟ್ ಇವಾಗ ನನ್ನ ಜೀವನದಲ್ಲಿ ಏನಾದರೂ ಸಾಧಿಸ್ತೀನಿ, ಗ್ಯಾರಂಟಿ ಸಾಧಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ಸೊ ಒಬ್ಬ ವ್ಯಕ್ತಿಗೆ ಅದು ಸುಮ್ಮನೆ ಬರೋದು ಚಾನ್ಸ್ ಇಲ್ಲ. ಸೊ ಏನಾದರೂ ವರ್ಕ್ ಮಾಡಿದರೆ, ಏನಾದರೂ ನಂಬಿಕೆ ಬಂದರೆ ಮಾತ್ರ ಸಾಧ್ಯ ಇದೆ. ಎಕ್ಸಾಕ್ಟ್ಲಿ. ಇವತ್ತು ನೀವು ಖಂಡಿತವಾಗ್ಲೂ ಸಾಧನೆಯನ್ನ ಮಾಡ್ತೀರ ಅಂತ ಹೇಳುವಂತ ನಂಬಿಕೆ 200% ನೀವು ಹೇಳೋ ಮಾತಿಂದ ನನಗೆ ಬಂದಿದೆ. ಎಕ್ಸಾಕ್ಟ್ಲಿ ಸರ್. ನಿಮಗೆ ಈ ದೊಡ್ಡ ಶಕ್ತಿಯನ್ನು ತುಂಬಿಸೋದು ವಿದ್ಯಾಮಾತ. ಎಕ್ಸಾಕ್ಟ್ಲಿ ಸರ್, ಅಲ್ವಾ? ಎಕ್ಸಾಕ್ಟ್ಲಿ. ಓಕೆ, ಈ ವಿದ್ಯಾಮಾತಕ್ಕೆ ಬರಬೇಕಾ ಬೇಡವಾ, ಹೀಗೆ 50-50 ಮೈಂಡಲ್ಲೆಲ್ಲ ಸಾಕಷ್ಟು ಮಂದಿ ಇರ್ತಾರೆ, ಅವರಿಗೆ ನೀವು ಏನು ಹೇಳ್ತೀರಾ? ಸರ್, 50-50 ಅಂದರೆ ಲೈಕ್ ನಾವು ಮನೇಲಿ ಏನು ಮಾಡ್ತೀವಿ ಹೇಳಿ? ನಾವು ಸೆಲ್ಫ್ ಸ್ಟಡೀಸ್ ಅಂತೂ ಈಗಿನ ಕಾಲ ತುಂಬ ಡಿಸ್ಟ್ರಾಕ್ಟೆಡ್ ವರ್ಲ್ಡ್. ಸೊ ವಿದ್ಯಾಮಾತದಲ್ಲಿ ನಮಗೊಂದು ಸ್ಟ್ರಕ್ಚರ್ ಸಿಗುತ್ತೆ, ನಮಗೊಂದು ಪಾತ್ ಸಿಗುತ್ತೆ. ಸೊ ನಾವು ಬರೀ ಕಾಂಪಿಟೇಟಿವ್ ಮಾತ್ರ ಡಿಸ್ಕಸ್ ಮಾಡ್ತಿರೋದ್ರಿಂದ ಸೊ ದೇ ಕ್ಯಾನ್ ಫೈಂಡ್ ಅ ವೇ ಹಿಯರ್. ಮತ್ತು ನಮ್ಮ ನುರಿತ ತರಬೇತುದಾರರಿದ್ದಾರೆ, ಹೆಲ್ಪ್ ಸಿಗುತ್ತೆ ಎನಿ ಟೈಮ್. ಓಕೆ, ಅದಕ್ಕೋಸ್ಕರ ವಿದ್ಯಾಮಾತವನ್ನು ಆಯ್ಕೆ ಮಾಡಿಕೊಂಡ್ರೆ ಕನಸುಗಳು ಕನಸಾಗಿ ಉಳಿಯೋದಿಲ್ಲ, ನನಸಾಗುತ್ತೆ. ಎಕ್ಸಾಕ್ಟ್ಲಿ. ಓಕೆ, ಅದಕ್ಕೋಸ್ಕರ ನಾವೆಲ್ಲ ಹೇಳೋದು ವಿದ್ಯಾಮಾತವನ್ನು ಚೂಸ್ ಮಾಡ್ಕೊಳ್ಳಿ. ಒಂದ್ಸಲ ಬಂದಾಗ ಗೊತ್ತಾಗುತ್ತೆ ಏನು ಅಂತ. ಅಷ್ಟೇ.
ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗೆದ್ದು ಬನ್ನಿ. ಮತ್ತೆ ಇನ್ನೊಂದು ಹೇಳ್ತೀನಿ, ಯಾರೆಲ್ಲ PUC ಮಾಡಿದ್ದಾರೆ, PUC ಮುಗಿಸಿದ್ದಾರೆ, ಅವರಿಗೊಂದು ಗೋಲ್ಡನ್ ಆಪರ್ಚುನಿಟಿ ಇದು. ಲೈಕ್ ನಾನು ಅಬ್ಸರ್ವ್ ಮಾಡಿದಂಗೆ ಇಂಡಸ್ಟ್ರಿಗೂ ಮತ್ತು ನಮ್ಮ ಕರಿಕ್ಯುಲಮ್ಗೆ ತುಂಬ ವೈಡ್ ಗ್ಯಾಪ್ ಉಂಟು. ಇವಾಗ ಯಾರು ಗೆಲ್ತಾನೆ ಅಂದರೆ ಅವನು ಸ್ಕಿಲ್ ಬೇಸ್ಡಾಗಿ ಅಪ್ಡೇಟ್ ಆಗೋದನ್ನು ಮಾತ್ರ ಇಲ್ಲಿ ಉಳಿಲಿಕ್ಕೆ ಸಾಧ್ಯ. ಸೊ ನಮ್ಮಲ್ಲಿ ಕಂಪ್ಯೂಟರ್ ಕ್ಲಾಸಸ್ ಪ್ಯಾರಲಾಗಿ ರನ್ ಆಗೋದ್ರಿಂದ ಈ ಕ್ಯಾನ್ ಲರ್ನ್ ಲಾಟ್ ಆಫ್ ಸ್ಕಿಲ್ಸ್ ಹಿಯರ್. ಅದು ನಮಗೆ ತುಂಬ ಮುಂದೆ ಹೋಗ್ತದೆ ಅಂತ ನಾನು ಹೇಳೋದು. ಮತ್ತು ನಮ್ಮದು ಆನ್ಲೈನ್ ಡಿಗ್ರಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ, ಅಂದರೆ ಡಿಸ್ಟೆನ್ಸ್ ಎಜುಕೇಷನ್ ಸಹ ಸ್ಟಾರ್ಟ್ ಆಗಿದೆ. ಯಾರ್ಯಾರು ಡಿಸ್ಟೆನ್ಸ್ ಎಜುಕೇಷನ್ ಸಹ ಪ್ಯಾರಲಲ್ಲಿ ಸ್ಕಿಲ್ ಕಲ್ತ್ಕೊಂಡು ಕಂಟಿನ್ಯೂ ಮಾಡ್ಬೋದು. ಸೊ ದೇ ವಿಲ್ ಡೆಫಿನೆಟ್ಲಿ ಗೆಟ್ ಅ ಜಾಬ್. ಬೇಸಿಕಲಿ ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ಸೊ ನಮ್ಮ ಆ ಟೈಮಲ್ಲಿ ಅಷ್ಟು ಅವೇರ್ನೆಸ್ ಇರಲಿಲ್ಲ. ಸೊ 4 years + 2 years MBA ಅಂದರೆ 6 years ಆಫ್ ಟೈಮ್ ವೇಸ್ಟ್ ಅಂತಲೇ ಹೇಳ್ಬೋದು. ಅದನ್ನು ಬದಲು ನಾವು ಸ್ಕಿಲ್ಸ್ ಕಲ್ತಿದ್ರೆ ಐ ವುಡ್ ಹ್ಯಾವ್ ಬಿನ್ ನೆಕ್ಸ್ಟ್ ಲೆವೆಲ್ ಅದನ್ನು ಹೇಳ್ಬೋದು. ಸೊ ವಿದ್ಯಾಮಾತ ಎಕ್ಸಾಕ್ಟ್ಲಿ ಅದನ್ನು ನಿಮಗೆ ಪ್ರೊವೈಡ್ ಮಾಡ್ತದೆ. ಒಂದು PUC ನಂತರ ಏನು ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಎಜುಕೇಷನ್ ಅಂತ ಬಂದಾಗ ದೊಡ್ಡ ಯಕ್ಷ ಪ್ರಶ್ನೆ. ಪೋಷಕರು ಇರ್ಬೋದು, ಮಕ್ಕಳಿಗೆ ಇರ್ಬೋದು. ನಾವು ಕೂಡ ಅದನ್ನು ಅನುಭವಿಸಿದ್ದೇವೆ ಗ್ರಾಮೀಣ ಪ್ರದೇಶದಲ್ಲಿ ಇದ್ದುಕೊಂಡು. ಅದಕ್ಕೆ ನಮ್ಮ ಒಂದು ಹೊಸ ಯೋಜನೆ ಬಂದಿದೆ, ಉಚಿತ ಶಿಕ್ಷಣ ಖಚಿತ ಉದ್ಯೋಗ, ಕಲಿಕೆಯೊಂದಿಗೆ ಗಳಿಕೆ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್. ಸೊ ಆಫ್ಟರ್ PU ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಾವು ಇಷ್ಟು ವರ್ಷದಿಂದ ಉದ್ಯೋಗ ಕೌಶಲ್ಯತೆ ಬೇಸನ್ನು ಇಟ್ಕೊಂಡು ನಡೆಸ್ತಾ ಇರುವಂಥ ಸಂಸ್ಥೆ, ಸರ್ಕಾರಿ ನೇಮಕಾತಿಗಳಿರ್ಬೋದು, ಖಾಸಗಿ ಉದ್ಯೋಗಗಳಿರ್ಬೋದು. ನನ್ನ ಅನುಭವದಲ್ಲಿ ಹೇಳಬೇಕಂತ ಹೇಳಿದರೆ, ಪ್ರತಿ ವರ್ಷ ನಾವು PU ನಂತರ ನೋಡುವಾಗ ಉಡುಪಿ ಅಥವಾ ದಕ್ಷಿಣ ಕನ್ನಡ, ಅದು ಕರಾವಳಿ ಭಾಗದಲ್ಲಿ ಅತ್ಯುನ್ನತವಾದಂಥ ಶಿಕ್ಷಣ ವ್ಯವಸ್ಥೆ ಮತ್ತು ಯಾವಾಗಲೂ ನಮ್ಮ ಟಾಪರ್ಸ್ ಕರ್ನಾಟಕದಲ್ಲಿ ನಂಬರ್ 1 ಪ್ಲೇಸ್, 2nd ಪ್ಲೇಸ್ ಇದು ಸಾಮಾನ್ಯವಾಗಿರುವಂಥದ್ದು. ಉತ್ತರ ಕರ್ನಾಟಕ ಭಾಗದಲ್ಲಿರ್ಬೋದು, ಹಳೆ ಮೈಸೂರು ಭಾಗದಲ್ಲಿರ್ಬೋದು, ಅವರು ಬೇರೆ ಬೇರೆ ಜಿಲ್ಲೆಗಳು ಆ ವಿಷಯದಲ್ಲಿ ಹಿಂದೆ ಇರ್ತಾರೆ ಅಂತೇಳಿ ನಾವು ಅಂದ್ಕೊಳ್ತೇವೆ. ಆದರೆ ನಾವು ಅತ್ಯುತ್ತಮ ಶಿಕ್ಷಣ ವ್ಯವಸ್ಥೆ ಇದ್ದರೂ ಕೂಡ ಉದ್ಯೋಗ ಕೌಶಲ್ಯತೆಯನ್ನು ರೂಢಿಸಿಕೊಳ್ಳುವಂಥ ಎಲ್ಲೋ ಕಂಜೂಸ್ತಾನ ಮಾಡ್ತೇವೆ ಅಂತ ಅನಿಸ್ತದೆ. ಸೊ ಈ ನಿಟ್ಟಿನಲ್ಲಿ ನೋಡಿ, ಸರ್ಕಾರಿ ಉದ್ಯೋಗಿ ಆಗಬೇಕಂತ ಹೇಳಿದರೂ ಕೂಡ ನೋಡಿ, ಡಿಗ್ರಿ ಆದಮೇಲೆ ಅಂತೇಳಿ ಡಿಸೈಡ್ ಮಾಡಿದರೆ, ಡಿಗ್ರಿ ಆದಮೇಲೆ ಅನಿವಾರ್ಯತೆಯಾಗಿ ದುಡಿಯುವಂಥ ಅನಿವಾರ್ಯತೆ ಒಂದು ಕಡೆಯಿಂದ ಬರುತ್ತೆ. ಲಾಂಗ್ ಟೈಮ್ ಸ್ಯಾಕ್ರಿಫೈಸ್ ಮಾಡೋಕ್ಕಾಗಲ್ಲ. ಹೆಣ್ಣು ಮಕ್ಕಳಾದ್ರೆ ಏನು ಮಾಡ್ತಾರೆ, ಮದುವೆ ಆಗೋ ತನಕ ಯಾವುದಾದ್ರು ಚಿಕ್ಕಬಿಟ್ಟು ಜಾಬ್ ಮಾಡೋಣ ಅಂತ. ಮತ್ತು ಅವರು ಮದುವೆ ಆದಮೇಲೆ ಒಂದು 35 ವರ್ಷ ತನಕ ಹೊರಗಿನ ಪ್ರಪಂಚ ನೋಡೋಕ್ಕಾಗಲ್ಲ. 35 ಆದಮೇಲೆ ಏನೂ ಮಾಡೋಕ್ಕಾಗಲ್ಲ. ಸೊ ಹುಡುಗರಾದರೆ ಏನಾಗುತ್ತೆ ಅಂತ ಹೇಳಿದ್ರೆ, PUC ಡಿಗ್ರಿ ಆಯಿತು, ಡಿಗ್ರಿ ಆದಮೇಲೆ ಏನಾಗುತ್ತೆ, ಅವರು ದುಡಿಲೇಬೇಕು ಅಂತ ಹೋಗ್ತಾರೆ, ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಬೋದು. ಏನೇ ಇದ್ದರೂ ಕೂಡ ನೋಡಿ, ಒಬ್ಬ MCOM ಮಾಡಿದವನಿಗೆ ಬ್ಯಾಂಕ್ ಚಲನ್ ಫಿಲ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದರೆ, ಆ MCOM ಮಾಡಿ ಏನು ಪ್ರಯೋಜನ? ಅದಕ್ಕೆ ಯಾವ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಏನು ಬೇಕಾದರೂ ಮಾಡಿ ಉದ್ಯೋಗ ಕೌಶಲ್ಯತೆಗೆ ಒತ್ತು ಕೊಡಿ. ಒಂದು. ಎರಡನೇ ವಿಷಯ, ಈ ಯೋಜನೆ ಬಗ್ಗೆ ನಾನು ಹೇಳ್ತೀನಿ. 6 ತಿಂಗಳು ಪ್ರಥಮ ಹಂತದಲ್ಲಿ ನಾವು ಸರ್ಕಾರಿ ಉದ್ಯೋಗಕ್ಕೆ ತರಬೇತಿ ಕೊಡುವಂಥದ್ದು. ಉಳಿದ 6 ತಿಂಗಳಲ್ಲಿ ಅವನು ಏನು ಕಲಿತಾನೆ, ಗ್ರಾಫಿಕ್ಸ್ ಡಿಸೈನರ್ ಆಗ್ಬೋದು, ವಿಡಿಯೋ ಎಡಿಟಿಂಗ್ ಕಲಿಬೋದು, ಅಥವಾ ಪ್ರಾಕ್ಟಿಕಲ್ ಅಕೌಂಟಿಂಗ್ ಆ್ಯಂಡ್ ಟ್ಯಾಕ್ಸೇಷನ್ ಇದೆ ನಮ್ಮಲ್ಲಿ, ಅದನ್ನು ಕಲಿಬೋದು, ಅಥವಾ ನಿಮಗೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕಲಿಬೋದು. ಇಂಥ ತುಂಬ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೋದು. ತುಂಬ ಕೋರ್ಸ್ಗಳನ್ನು ನಾವು 6 ತಿಂಗಳಲ್ಲಿ ಆಪ್ಷನ್ ಆಗಿ ಕೊಡ್ತೀವಿ. ಅದರ ಜೊತೆ ಪ್ರತಿ ಬರ್ತಕ್ಕಂಥ ವಿದ್ಯಾರ್ಥಿಗೆ ಉಚಿತವಾಗಿ ಕಂಪ್ಯೂಟರ್ ಮತ್ತು ಸ್ಪೋಕನ್ ಇಂಗ್ಲೀಷ್ ಕಲಿಸುವಂಥದ್ದು. ಪೊಲೀಸ್ ಅಥವಾ ನಿಮಗೆ ಆರ್ಮಿಗೆ ಹೋಗಬೇಕು ಅಂತ ಬಯಸಿದರೆ ಅವರಿಗೆ ದೈಹಿಕ ತರಬೇತಿ ಅಂತ ಹೇಳಿದರೆ ಮೈದಾನ ತರಬೇತಿಯನ್ನು, ಗ್ರೌಂಡ್ ಪ್ರಾಕ್ಟೀಸನ್ನು ಕೊಡುವಂಥದ್ದು. ಇಷ್ಟು ವ್ಯವಸ್ಥೆಯನ್ನು 1 ವರ್ಷದಲ್ಲಿ ನಾವು ಮಾಡ್ತೀವಿ. ಆ ಒಂದು ವರ್ಷದಲ್ಲೇ ಅಂತ ಹೇಳಿದರೆ ನಮ್ಮಲ್ಲಿ ತರಬೇತಿ ಸೇರಿದ ತಕ್ಷಣವೇ ಯಾವ ಯೂನಿವರ್ಸಿಟಿ ಮೂಲಕ, ಕರ್ನಾಟಕದಲ್ಲಿರ್ಬೋದು ಅಥವಾ ಯಾವ ಯೂನಿವರ್ಸಿಟಿ ಅವರಿಗೆ ಬೇಕು, ಯಾವುದೇ ನಾವು ಹಸ್ತಕ್ಷೇಪ ಮಾಡದೆ ನಾವು ನೇರವಾಗಿ ಅವರಿಗೆ ಡಿಗ್ರಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೇವೆ, ಕರೆಸ್ಪಾಂಡಿಂಗ್ ಡಿಗ್ರಿ. ಸೊ ಕರೆಸ್ಪಾಂಡೆಂಟ್ ಡಿಗ್ರಿ 1 ವರ್ಷದ ಮುಗಿಯುವಾಗ ಅವರಿಗೆ ಇಲ್ಲಿ ತರಬೇತಿ ಮುಗೀತದೆ, ಇಮಿಡಿಯೇಟಾಗಿ ಒಂದು ಪ್ರೈವೇಟ್ ಜಾಬನ್ನು ಮಾಡಿಕೊಡ್ತೇವೆ. ಒಂದು ಪ್ರೈವೇಟ್ ಜಾಬ್ ಯಾಕೆಂತ ಹೇಳಿದರೆ, ಅವರು ನಂತರ ಅವರು ಅರ್ನ್ ಮಾಡಿಕೊಂಡು ಉದ್ಯೋಗವನ್ನು ಮಾಡಿಕೊಂಡು ಅದರ ಜೊತೆಗೆ ಸರ್ಕಾರಿ ಉದ್ಯೋಗ ಪ್ರಯತ್ನ ಮಾಡ್ತಾನೋ, ಇಲ್ಲ ಅವನು ಖಾಸಗಿ ಉದ್ಯೋಗದಲ್ಲಿ ಇದ್ದುಕೊಂಡು ಡಿಗ್ರಿಯನ್ನು ಮಾಡಬೇಕು ಅಂತ ಬಯಸ್ತಾನೋ, ಇದಕ್ಕೆಲ್ಲ ಬೇಕಾಗಿರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು 3 ವರ್ಷದ ವ್ಯವಸ್ಥೆ. ಅಂದರೆ
ಪ್ರಥಮ ಹಂತದಲ್ಲಿ 1 ವರ್ಷದ ತರಬೇತಿ ಮಾತ್ರ ನಮ್ಮಲ್ಲಿ ಬರಲಿಕ್ಕಿರುವಂಥದ್ದು. ನಂತರ ಅವನಿಗೆ 1 ವರ್ಷದ ಡಿಗ್ರಿ ಮುಗೀತದೆ. ಉಳಿದ 2 ವರ್ಷದ ಡಿಗ್ರಿಯನ್ನು ಅವನು ನಾವು ಕೊಡಿಸುವ ಉದ್ಯೋಗವನ್ನೇ ಮಾಡಿಕೊಂಡು ಅವನು ಮುಂದುವರಿಬೋದು. ಆಗ ಉದ್ಯೋಗಕ್ಕೆ ಉದ್ಯೋಗ ಆಗ್ತದೆ, ಎಜುಕೇಷನ್ ಆಗ್ತದೆ, ಎಲ್ಲ ಕೂಡ ಒಂದೇ ಹಂತದಲ್ಲಿ ಮುಗೀತದೆ. ಸೊ ಆದ್ದರಿಂದ ಎಲ್ಲವನ್ನ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಕೊಡುವಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ, ಕಲಿಕೆಯೊಂದಿಗೆ ಗಳಿಕೆ. ಯಾಕೆಂದರೆ ಬರೀ ಎಜುಕೇಷನು ರ್ಯಾಂಕ್ ಮಾರ್ಕಿನ ಹಿಂದೆ ಹೋಗಿ ಮತ್ತೆ ನೀವು ಪರಿತಪಿಸುವಂಥ ಆಗಬಾರ್ದು ಅಂತೇಳಿ ಕೊಡುವಂಥದ್ದು. ದೂರದವರಿಗೆ ನಾವು ವಸತಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾ ಇದ್ದೇವೆ. ವಸತಿ ವ್ಯವಸ್ಥೆ ಕೂಡ ಇದೆ. ನಿಮಗೆ ಎಷ್ಟು 3 ವರ್ಷದಲ್ಲಿ ಎಷ್ಟು ಸರ್ಕಾರಿ ಹುದ್ದೆಗಳಿಗೆ ನೀವು ಪ್ರಯತ್ನ ಮಾಡ್ತೀರಿ, ಅದಕ್ಕೆ ಬೆನ್ನೆಲುಬಿಗೆ ನಿಲ್ಲುವಂಥ ವ್ಯವಸ್ಥೆ ಕೂಡ ಇದೆ. ಅಂದರೆ ಇಡೀ ಸಂಪೂರ್ಣವಾಗಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟನ್ನು ತರುವಂಥದ್ದು. ಮತ್ತು ಈಗ ಡಿಗ್ರಿ ಕರೆಸ್ಪಾಂಡೆನ್ಸ್ ಕಟ್ಟುವಂಥ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಒಂದಷ್ಟು ಕೋಚಿಂಗ್ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಕೆಲವರು ತಗೊಳ್ತಾರೆ, ಕೆಲವು ಸಂಸ್ಥೆಗಳು ತಗೊಳ್ತವೆ. ಒಂದೇ ಸಿಂಗಲ್ ₹1 ನಾವು ಯಾವುದೇ ಹಸ್ತಕ್ಷೇಪ ಮಾಡದೆ ಕರೆಸ್ಪಾಂಡೆನ್ಸ್ ಡಿಗ್ರಿಯಲ್ಲಿ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತೇಳಿ ಮಾರ್ಗದರ್ಶನವನ್ನು ಉಚಿತವಾಗಿ ಕೊಟ್ಟು, ಕೋಚಿಂಗ್ ಕೂಡ ಆ ಡಿಗ್ರಿ ಸಂಬಂಧಿತವಾದ ಕೋಚಿಂಗ್ ₹1 ತಗೊಳ್ಳದೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ತರಬೇತಿ 1 ವರ್ಷ ನಡೆಯುವಂಥ ತರಬೇತಿಗೆ ಮಾತ್ರ ಮಿನಿಮಮ್ ನೀಡುವಂಥ ಗೌರವಧನವನ್ನು ಮಾತ್ರ ಕೊಡಲಿಕ್ಕೆ ಇರುವಂಥದ್ದು. ಅದು ತುಂಬ ಚಿಕ್ಕ ಒಂದು ಅಮೌಂಟಿನ ಮೂಲಕವಾಗಿ ಇಡೀ 3 ವರ್ಷದ ಡಿಗ್ರಿಯನ್ನು ಮುಗಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಇದನ್ನು ದಯವಿಟ್ಟು ನೀವು ವಿದ್ಯಾರ್ಥಿಗಳು ಮತ್ತು ಪೋಷಕರು ಅರ್ಥ ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೊಳ್ಳಿ ಅಂಥೇಳಿ ಈ ಮಾತಿನ ಮೂಲಕ ನಾನು ಕೇಳ್ಕೊಳ್ತೇನೆ. ನಮಸ್ತೆ. ವಿದ್ಯಾರ್ಥಿ ಜೀವನದಲ್ಲಿ ಯಾರಾದರೂ ನನ್ನನ್ನು ಪ್ರಶ್ನಿಸಿದರೆ ನೀವು ಮುಂದೆ ಏನಾಗಬೇಕು ಅನ್ನೋ ಹಂಬಲ ಇದ್ದಂಥದ್ದು ಶಿಕ್ಷಕಿಯಾಗಬೇಕು ಅಂತೇಳಿ. ಹಾಗಾಗಿ ಶಿಕ್ಷಕಿ ಕೂಡ ಆದೆ. ಶಿಕ್ಷಕಿಯಾಗುವ ಜೊತೆಯಲ್ಲಿ ಕೆಲವೊಂದು ಅವಕಾಶಗಳು ನನ್ನನ್ನು ಹರಸಿಕೊಂಡು ಬಂತು. ಅದುವೇ ಸರಕಾರಿ ಉದ್ಯೋಗಿಯಾಗಿ. ಆ ಸರಕಾರಿ ಉದ್ಯೋಗಿ ಆಗುವಂಥ ಆ ಅವಕಾಶವನ್ನು ಬಿಟ್ಟು 2020ರಲ್ಲಿ ವಿದ್ಯಾಮಾತಾ ಅಕಾಡೆಮಿ ಎನ್ನುವ ಸಂಸ್ಥೆಯನ್ನು ಸ್ಥಾಪಿಸಿದ್ವಿ. ಸರಿಸುಮಾರು 300ಕ್ಕಿಂತಲೂ ಅಧಿಕ ಸರಕಾರಿ ಉದ್ಯೋಗಿಗಳನ್ನು ಸೃಷ್ಟಿ ಮಾಡುವಂಥ ಸಂಸ್ಥೆ ಎಂಬ ಹೆಗ್ಗಳಿಕೆ ವಿದ್ಯಾಮಾತಾ ಅಕಾಡೆಮಿಗಿದೆ. PUC ನಂತರ ಮುಂದೇನು ಎಂಬ ಪ್ರಶ್ನೆ ಹುಟ್ಟುವಾಗ ನೀವು ಕರೆಸ್ಪಾಂಡೆನ್ಸ್ ಡಿಗ್ರಿಯನ್ನು ಜೊತೆಗೆ ಸರಕಾರಿ ಉದ್ಯೋಗಕ್ಕೆ ಬೇಕಾದಂಥ ನೇಮಕಾತಿಗಳಿಗೆ ಬೇಕಾದ ಪರೀಕ್ಷೆಗಳನ್ನು ನಮ್ಮ ಸಂಸ್ಥೆಯಲ್ಲಿ ಪಡೆದುಕೊಳ್ಳಬಹುದು. ಥ್ಯಾಂಕ್ ಯು.